ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಬಗ್ಗೆ, ಅಂದರೆ 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ನಮಗೆ ತ್ರಿಕೋನಮಿತಿ ಅಂತ ಬಂದಿದೆ. ನಾನು ಈ ಪಾಠದಲ್ಲಿ ಬರೋವಂಥ ವಿಚಾರಗಳನ್ನ ಸಿಂಪಲ್ಲಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ತ್ರಿಕೋನಮಿತಿ ಅಂತ ಅಂದರೆ ಏನು ಅಂತ ತಿಳ್ಕೊಬೇಕಾಗಿರುತ್ತೆ. ತ್ರಿಕೋನಮಿತಿ ಅಂತ ಹೇಳಿದ್ರೆ ಒಂದು ಕೋನ 90 ಡಿಗ್ರಿ ಹಾಗೆ ಇರುತ್ತೆ. ನಂತರ ನಾನು 3 ಬಿಂದುಗಳನ್ನ ಎ, ಬಿ, ಸಿ ಅಂತ ಬರ್ಕೋತಾ ಇದ್ದೀನಿ. ಈ ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳು ಬರ್ತಾ ಇದೆ. ಅಂದರೆ ತ್ರಿಭುಜ ಅಂದಾಗ ನಮಗೆ 3 ಬಾಹುಗಳಿರುತ್ತೆ. ಆ ಬಾಹುಗಳಲ್ಲಿ ಯಾವುದು ಯಾವ ಬಾಹು ಆಗಿರುತ್ತೆ ಅನ್ನೋದನ್ನು ನಾವು ಅಲ್ಲಿ ಬರ್ಕೊಳ್ಳೋ ಅಂಥ ಕೋನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಕೋನನ ನಾವು ಕಂಡುಹಿಡಿತಾ ಇರ್ತೀವಿ ಅದ್ರ ಮೇಲೆ ನಾವು ಯಾವುದು ಅಭಿಮುಖ ಕೋನ, ಪಾರ್ಶ್ವಕೋನ ಮತ್ತು ಅಭಿಮುಖ ಕೋನ ಅಲ್ಲ, ಅಭಿಮುಖ ಬಾಹು, ಪಾರ್ಶ್ವಬಾಹು ಮತ್ತು ವಿಕರ್ಣ ಆಗಿರುತ್ತೆ. ಅದರಲ್ಲಿ ಕೋನ ಬಿ 90 ಡಿಗ್ರಿ ಆಗಿದೆ. ನಾವು ಕೋನ ಸಿನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದನ್ನು ನಾನು ತೀಟಾ ಅಂತ ಬರ್ಕೋತೀನಿ. ತೀಟಾ ಅಂತ ಅಂದರೆ ಇದರ ಕೋನ ಆಗಿದೆ. ಕೋನ ಸಿನ ಕೋನ ತೀಟಾ ಆಗಿದೆ. ಇದಕ್ಕೆ ನಾವು ಅಭಿಮುಖ ಕೋನ ಯಾವುದು ಅಂತ ಬರ್ಕೋಬೇಕು ಅಂತ ಹೇಳಿದ್ರೆ ಅಭಿಮುಖ ಬಾಹು ಏನಿದೆ ಈ ಕೋನಕ್ಕೆ ವಿರುದ್ಧವಾಗಿರುವಂಥ ಬಾಹುನ ನಾವು ಅಭಿಮುಖ ಕೋನ ಅಂತ ಹೇಳ್ತೀವಿ. ಅಂದರೆ ಆಪೋಸಿಟ್ ಸೈಡ್ ಅಭಿಮುಖ ಕೋನ ಅಂತ ಹೇಳ್ತೀವಿ. ಅಭಿಮುಖ ಬಾಹು ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಲಂಬಕೋನ ತ್ರಿಭುಜ ಅಂತ ಬಂದಾಗ ಒಂದು 90 ಡಿಗ್ರಿ ಇದೆ. ನಂತರ ನಾವು ಕೋನನ ಇಲ್ಲಿ ಸಿಯಲ್ಲಿ ನಾನು ಕೋನನ ಕಂಡುಹಿಡಿತಾ ಇದ್ದೀನಿ. ಇವಾಗ ನಾವು ಯಾವ ಕೋನಗಳು ಯಾವ ಬಾಹುಲಿದೆ ಅಂದರೆ ಯಾವುದು ಕೋನಗಳಿರುವಂಥ ಬಾಹುನ ನಾವು ಪಾರ್ಶ್ವಬಾಹು ಅಂತ ಹೇಳ್ತೀವಿ. ಆ ಬಾಹುನ ನಾವು ಬಾಹು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಅಡ್ಜಸೆಂಟ್ ಸೈಡ್ ಆಗುತ್ತೆ. ನಂತರ ಉಳಿದ ಬಾಹು ಯಾವುದಿರುತ್ತೆ ಅದನ್ನು ನಾವು ಹೈಪೋಟಿನಿಯಸ್ ಅಂದರೆ ವಿಕರ್ಣ ಅಂತ ಬರ್ಕೋತೀವಿ. ವಿಕರ್ಣ ಅಂತ ಬರ್ಕೋತಾ ಇದ್ದೀನಿ. ಅಂದರೆ ಕೋನ ಸಿ ಅಂದರೆ ತೀಟನ ನಾವು ಕಂಡುಹಿಡಿತಿರೋದ್ರಿಂದ ಅದರ ವಿರುದ್ಧ ದಿಕ್ಕನ್ನು ನಾವು ಅಭಿಮುಖ ಅಂತ ಬರ್ಕೋತಾ ಇದ್ದೀವಿ. ಮತ್ತು ಅಭಿಮುಖ ಕೋನಗಳು ಬಂದಿರೋ ಅಂಥ ಬಾಹುನ ನಾವು ಪಾರ್ಶ್ವಬಾಹು ಅಂತ ಬರಿತಾ ಇದ್ದೀವಿ. ಅದೇ ರೀತಿ ಅದರ ಉಳಿದ ಬಾಹುನ ನಾವು ವಿಕರ್ಣ ಅಂತ ಬರ್ಕೋತಾ ಇದ್ದೀವಿ. ಅಂದರೆ ಅಭಿಮುಖ ಅಂತ ಅಂದರೆ ಆಪೋಸಿಟ್ ಸೈಡ್, ಪಾರ್ಶ್ವ ಅಂದರೆ ಅಡ್ಜಸೆಂಟ್ ಸೈಡ್, ಮತ್ತು ವಿಕರ್ಣ ಅಂದರೆ ಹೈಪೋಟಿನಿಯಸ್ ಅಂತ ಆಗುತ್ತೆ. ನಂತರ ನಾವು ಅದೇ ತ್ರಿಭುಜವನ್ನು ತಗೋತಾ ಇದ್ದೀನಿ. ಎ ಬಿ ಸಿ ಅಂದರೆ ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋತಾ ಇದ್ದೀನಿ. ಅದರಲ್ಲಿ 90 ಡಿಗ್ರಿ ಇದಿದೆ. ನಾನು ಈ ತ್ರಿಭುಜದಲ್ಲಿ ನಾನು ಸಿನ ಕಂಡುಹಿಡಿತಾ ಇದ್ದೆ, ಕೋನ ಸಿನ ಕಂಡುಹಿಡಿತಾ ಇದ್ದೆ. ಇವಾಗ ಇದರಲ್ಲಿ ಕೋನ ಏನ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಇದನ್ನು ನಾನು ತೀಟಾ ಅಂತ ಬರ್ಕೋತಾ ಇದ್ದೀನಿ. ಇದರ ವಿರುದ್ಧ ದಿಕ್ಕು ಏನಿದೆ ಅದನ್ನು ನಾವು ಅಭಿಮುಖ ಬಾಹು ಅಂತ ಬರ್ಕೋತೀವಿ. ಅಭಿಮುಖ ಬಾಹು ಆಗುತ್ತೆ. ಮತ್ತು ನಾನು ಈ ತ್ರಿಭುಜದಲ್ಲಿ ಹೇಳಬೇಕಾದ್ರೇ ಹೇಳಿದೆ ಯಾವುದು ಪಾರ್ಶ್ವ ಕೋನಗಳು ಬಂದಿರುತ್ತೆ ಆ ಬಾಹುನ ನಾವು ಪಾರ್ಶ್ವಬಾಹು ಅಂತ ಹೇಳ್ತೀವಿ ಅಂತ. ಅದಕ್ಕೆ ಇಲ್ಲಿ ಏನಾಗುತ್ತೆ, ಎ ಬಿ ಅನ್ನೋದು ನಮಗೆ ಪಾರ್ಶ್ವಬಾಹು ಆಗುತ್ತೆ. ಉಳಿದ ಬಾಹು ಎ ಸಿ ಏನಿದೆ ಅದನ್ನು ನಾವು ವಿಕರ್ಣ ಅಂತ ಹೇಳ್ತೀವಿ. ಇವಾಗ ನಾವು ಈ ಎರಡೂ ತ್ರಿಭುಜಗಳನ್ನ ನೋಡ್ತಾ ಹೋದರೆ ಇದರಲ್ಲಿ ಲಂಬಕೋನ ತ್ರಿಭುಜಗಳನ್ನ ತಗೊಂಡಿದ್ದೀವಿ. ಲಂಬಕೋನ ತ್ರಿಭುಜದಲ್ಲಿ ಕೋನ ಬರ್ಕೊಂಡಿದ್ದೀವಿ. ಆ ಕೋನದ ಮೇಲೆ ನಾವು ಆ ಬಾಹುಗಳು ಯಾವ್ಯಾವುದು ಅಂತ ಬರ್ಕೋತಾ ಇದ್ದೀವಿ. ಅಂದರೆ ಇಲ್ಲಿ ಲಂಬಕೋನ ತ್ರಿಭುಜಕ್ಕೂ ಆ ಕೋನದಕ್ಕೂ ಮತ್ತು ಆ ಬಾಹುಗೆ ಸಂಬಂಧ ಇದೆ ಅಂತ ಆಗುತ್ತೆ. ಅಂದರೆ ತ್ರಿಕೋನಮಿತಿ ಅಂತ ಹೇಳಿದ್ರೆ ನಾವು ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕೋನ ಬರ್ತಾ ಇದೆ, ಮತ್ತು ಕೋನ ಬರ್ತಾ ಇದೆ, ಅದಾದಮೇಲೆ ಬಾಹುಗಳು ಮತ್ತು ಲಂಬಕೋನ ತ್ರಿಭುಜ ಬರ್ತಾ ಇದೆ. ಲಂಬಕೋನ ತ್ರಿಭುಜ ಅಂತ ತಗೋತಾ ಇದ್ದೀವಿ. ಅಂದರೆ ತ್ರಿಕೋನಮಿತಿ ಅಂತ ಹೇಳಿದ್ರೆ ಲಂಬಕೋನದಲ್ಲಿ ಕೋನಗಳಿಗೂ ಮತ್ತು ಬಾಹುಗಳಿಗೂ ಇರುವಂಥ ಸಂಬಂಧವನ್ನು ಅಧ್ಯಯನ ಮಾಡೋದಕ್ಕೆ ನಾವು ತ್ರಿಕೋನಮಿತಿ ಅಂತ ಹೇಳ್ತೀವಿ. ಅಂದರೆ ಕೋನಕ್ಕೂ ಬಾಹುಗಳಿಗೂ ಇರುವಂಥ ಸಂಬಂಧವನ್ನು ಲಂಬಕೋನ ತ್ರಿಭುಜವನ್ನು ಬಳಸ್ಕೊಂಡು ನಾವು ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದ್ರೆ, ಅದರ ಸಂಬಂಧವನ್ನು ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಅಧ್ಯಯನ ಮಾಡ್ತಾ ಇರೋದಕ್ಕೆ ತ್ರಿಕೋನಮಿತಿ ಅಂತ ಹೇಳ್ತೀವಿ.
ಆದ್ದರಿಂದ ಕೋನಕ್ಕೂ ಬಾಹುಗೂ ಸಂಬಂಧ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ರಿಲೇಷನ್ ಬಿಟ್ವೀನ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ನೆಕ್ಸ್ಟು ತ್ರಿಕೋನಮಿತಿಯ ಅನುಪಾತಗಳನ್ನ ನೋಡೋಣ. ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳಿದ್ರೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳ್ತೀವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ಅಂದರೆ ತ್ರಿಕೋನಮಿತಿ ಅಂದ ತಕ್ಷಣ ನಾನು ಲಂಬಕೋನ ತ್ರಿಭುಜ ನಮಗೆ ತಲೆಗೆ ಬರಬೇಕು ಅಂತ ಹೇಳಿದೆ. ಒಂದು ಕೋನ 90 ಡಿಗ್ರಿ ಆಗಿರುತ್ತೆ. ಇದನ್ನು ABC ಅಂತ ತಗೋತಾ ಇದ್ದೀನಿ. ನಾನು ಕೋನ ಇಲ್ಲಿ ಥೀಟಾ ಅಂತ ಬರ್ಕೋತಾ ಇದ್ದೀನಿ. ಈ ಕೋನಕ್ಕೆ ಅಭಿಮುಖ ಬಾಹು ಅಂತ ಹೇಳಿದ್ರೆ AB ಆಗಿರುತ್ತೆ. ಪಾರ್ಶ್ವ ಬಾಹು ಅಂತ ಹೇಳಿದ್ರೆ CB ಆಗಿರುತ್ತೆ. ಉಳಿದಂಥ ಬಾಹು ನಮಗೆ ವಿಕರ್ಣ ಆಗಿರುತ್ತೆ. ಇವಾಗ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ನೋಡ್ತಾ ಹೋಗೋಣ. ತ್ರಿಕೋನಮಿತಿಯ ಅನುಪಾತ ಅಂತ ಹೇಳಿದ್ರೆ ಇಲ್ಲಿ ಸೈನ್ ಥೀಟಾ ಅಂತ ಬರ್ಕೋತೀನಿ. ಅನುಪಾತಗಳಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾವು ಬರ್ಕೋಬೇಕಾಗತ್ತೆ. ಅದರಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಮತ್ತು ಕೊಸಿಕೆಂಟ್ ಥೀಟಾ, ಸಿಕೆಂಟ್ ಥೀಟಾ ಮತ್ತು ಕಾಟ್ ಥೀಟಾ ಅಂತ ಬರ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಸೈನ್ ಥೀಟಾ ಅಂತ ಹೇಳಿದ್ರೆ, ಕಾಸ್ ಥೀಟಾ ಅಂತ ಹೇಳಿದ್ರೆ, ಈಗ ಇಲ್ಲಿ ಬರೋ ಅಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ತಗೋತಾ ಇದ್ದೀವಿ ಇದಕ್ಕೆ ನಾವು ಒಂದು ಫಾರ್ಮುಲಾಸ್ ಅಂತಲೇ ಹೇಳ್ಬೋದು. ಅದನ್ನು ಸೈನ್ ಥೀಟಾ ಅಂತ ಹೇಳಿದ್ರೆ ಅದರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ. ಅಭಿಮುಖ ಬಾಹು ಮತ್ತು ವಿಕರ್ಣ ಆಗಿರುತ್ತೆ. ಕಾಸ್ ಥೀಟಾ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಮತ್ತು ವಿಕರ್ಣ ಆಗಿರುತ್ತೆ. ಪಾರ್ಶ್ವಬಾಹು ಮತ್ತು ವಿಕರ್ಣ ಆಗಿರುತ್ತೆ. ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ನಂತರ ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಇದಕ್ಕೆ ಸೈನ್ ಥೀಟಾಗೆ ಏನು ಬಂದಿರುತ್ತೆ ಅದರ ವಿರುದ್ಧವಾಗಿ ಬಂದಿರುತ್ತೆ. ಅಂದರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಆಗುತ್ತೆ. ನಂತರ ಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಏನು ಬಂದಿರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ಬರ್ಕೋತೀವಿ. ಅಂದರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಗುತ್ತೆ. ನಂತರ ಕಾಟ್ ಥೀಟಾ ಅಂತ ಹೇಳಿದ್ರೆ ನಾವು ಅದ್ರ ಟ್ಯಾನ್ ಥೀಟಾಗೆ ಆಪೋಸಿಟ್ ಆಗಿ ಬರ್ಕೋತಿದ್ದೀವಿ. ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದರಲ್ಲಿ ನಾವು ಆ ತ್ರಿಕೋನಮಿತಿ ಅಂತ ಬಂದಾಗ ತ್ರಿಕೋನಮಿತಿಲಿ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಲಂಬಕೋನ ತ್ರಿಭುಜ ಗೊತ್ತಿರಬೇಕು. ಅದರಲ್ಲಿ ನಾವು ಬಾಹುಗಳನ್ನ ಹೇಗೆ ಬರ್ಕೋತೀವಿ ಅಂದರೆ ಕೋನಕ್ಕೂ ಬಾಹುಗೂ ಇರೋ ಸಂಬಂಧನ ಹೇಗೆ ಬರ್ಕೋತೀವಿ ಅಂದರೆ ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು, ಯಾವುದು ವಿಕರ್ಣ ಅಂದರೆ ಆಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್, ಐಪೋಟಿನಸ್ ಸೈಡ್ನ ನಾವು ಮೇಯ್ನಾಗಿ ಕರೆಕ್ಟಾಗಿ ಬರ್ಕೋಬೇಕಾಗಿರುತ್ತೆ. ಅದಾದಮೇಲೆ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಇಲ್ಲಿ ಬರೋ ಅಂಥ ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸಿಕೆಂಟ್, ಕಾಟ್ ಇದ್ರ ಬಗ್ಗೆ ಗೊತ್ತಿರಬೇಕು. ಅಂದರೆ ಇದನ್ನು ನಾವು ಸೂತ್ರವಾಗಿ ಬೇಕಾದರೆ ಬಳಸ್ಕೋಬೋದು. ಇದು ಸಿಂಪಲ್ಲಾಗಿ ಈ ರೇಷಿಯೋಸ್ನ, ಈ ಅನುಪಾತಗಳನ್ನ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನಾವು ಸೈನ್ ಥೀಟಾ ಮತ್ತು ಕಾಸ್ ಥೀಟಾನ ನೆನ್ಪಿಟ್ಕೊಂಡ್ರೆ ಸಾಕು. ಉಳಿದಂಥ ಟ್ಯಾನ್, ಕೊಸಿಕೆಂಟ್, ಸಿಕೆಂಟ್ ಮತ್ತು ಕಾಟನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೈನ್ ಥೀಟಾ ನಮಗೆ ಫಸ್ಟು ಆ ಕೋನನ ಬರ್ಕೊಂಡಾಗ ಆ್ಯಂಗಲ್ ಏನು ಬರ್ಕೋತೀವಿ ಅದರ ದಿಕ್ಕದು ನಾವು ಯಾವ ದಿಕ್ಕಿಗೆ ಅಭಿಮುಖ ಬರ್ಕೋಬೇಕು, ಯಾವ ಬಾಹುನ ಅಭಿಮುಖ ಅಂತ ಬರ್ಕೋಬೇಕು, ಪಾರ್ಶ್ವ ಅಂತ ಬರ್ಕೋಬೇಕು, ವಿಕರ್ಣ ಅಂತ ಬರ್ಕೋಬೇಕು ಅನ್ನೋದು ಮೇಯ್ನಾಗಿ ಗೊತ್ತಿರಬೇಕು. ನಂತರ ಇವಾಗ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಬರ್ಕೊಳ್ಳೋದಕ್ಕೆ ಗೊತ್ತಾದರೆ ಉಳಿದನ್ನು ಬರ್ಕೋಬೋದು ಅಂತ ಹೇಳಿದೆ. ಸೈನ್ ಥೀಟಾ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ. ಕಾಸ್ ಥೀಟಾ ಅಂತ ಅಂದರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಅಂತ ಆಗಿರುತ್ತೆ. ಇವಾಗ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು ಟ್ಯಾನ್ ಥೀಟಾ ಅಂದರೆ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಲೂ ಹೇಳ್ಬೋದು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೋಬೋದು. ಸೈನ್ ಥೀಟಾ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಗೊತ್ತಿದೆ ಅಭಿಮುಖ ಬೈ ವಿಕರ್ಣ.
ಓಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಹೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಅಂತ ಆಗುತ್ತೆ. ಇಲ್ಲಿ ನಾವು ವಿಕರ್ಣ ಕ್ಯಾನ್ಸಲ್ ಮಾಡಿದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಆಗುತ್ತೆ. ಅಂದರೆ ಟ್ಯಾನ್ ಥೀಟಾ ಅಂದರೆ ನಮ್ಗೆ ಅದೇ ಸಿಗ್ತಾ ಇದೆ, ಅಭಿಮುಖ ಮತ್ತು ಪಾರ್ಶ್ವ. ಅದಕ್ಕೆ ಟ್ಯಾನ್ ನಮಗೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಗೊತ್ತಿದ್ದರೆ ಟ್ಯಾನ್ ಥೀಟಾನ ನಾವು ಈಸಿಯಾಗಿ ಬರ್ಕೋಬೋದು. ಸೈನ್ ಥೀಟಾ ಅಂದರೆ ಅಭಿಮುಖ ಬೈ ವಿಕರ್ಣ, ಕಾಸ್ ಥೀಟಾ ಅಂದರೆ ಪಾರ್ಶ್ವ ಬೈ ವಿಕರ್ಣ. ಟ್ಯಾನ್ ಥೀಟಾನ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಲೂ ಬರೀಬೋದು, ಅದನ್ನು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂತಲೂ ಬರ್ಕೋಬೋದು. ಮತ್ತು ಏನಂದರೆ ಇವಾಗ ಸೈನು ಕಾಸ್ ಆ್ಯಂಡ್ ಟ್ಯಾನ್ ಗೊತ್ತಾಯಿತು. ಸೈನ್ ಕಾಸ್ ಟ್ಯಾನ್ ಅಂತ ಗೊತ್ತಾದರೆ ನಮಗೆ ಕಾಸ್ ಸಿಕೆಂಟ್ ಆ್ಯಂಡ್ ಕಾಟ್ನ ನಾವು ಈಸಿಯಾಗಿ ಬರೀಬೋದು. ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ಅಂತ ಬರ್ಕೋತಾ ಇದ್ದೀವಿ. ಆ ಕೊಸಿಕೆಂಟ್ ಅಂತ ಅಂದರೆ ಅದರ ವಿಲೋಮ ಆಗಿರುತ್ತೆ, ಸೈನ್ ಥೀಟಾಗೆ ವಿಲೋಮ ಆಗಿರುತ್ತೆ, ಯಾವುದು ಕೊಸಿಕೆಂಟ್ ಥೀಟಾ ಆಗಿರುತ್ತೆ, ವಿಲೋಮ ಅನುಪಾತದಲ್ಲಿರುತ್ತೆ. ಇವಾಗ ಸೈನ್ ಥೀಟಾ ಅಂದರೆ ಅಭಿಮುಖ ಬೈ ವಿಕರ್ಣ ಅಂತ ಬರ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಕೊಸಿಕೆಂಟ್ ಥೀಟಾನ ನಾವು ಅದು ಉಲ್ಟಾ ಬರ್ಕೊಳ್ಳೋಣ, ಉಲ್ಟಾ ಬರ್ಕೋಬೇಕಾಗಿರುತ್ತೆ. ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಅಂತ ಬರ್ಕೋಬೇಕಾಗುತ್ತೆ. ಸಿಕೆಂಡ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಏನು ಬರ್ಕೊಂಡಿರ್ತೀವಿ ಅದಕ್ಕೆ ಉಲ್ಟಾ ಬರ್ಕೊಳ್ಳೋದು. ಸಿಕೆಂಡ್ ಥೀಟಾ ಅಂತ ಅಂದರೆ ಇಲ್ಲಿ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಆಗಿದೆ, ಇಲ್ಲಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಬರ್ಕೊಂಡಿದ್ದೀವಿ. ಹಾಗೆಯೇ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಬರ್ದಿದ್ವಿ. ಕಾಟ್ ಥೀಟಾ ಅಂದರೆ ಅದು ಉಲ್ಟಾ ಬರ್ಕೋತಿದ್ದೀವಿ, ಪಾರ್ಶ್ವ ಮೇಲೆ ಬರ್ಕೋತಾ ಇದ್ವಿ, ಅಭಿಮುಖ ಕೆಳಗಡೆ ಬರ್ಕೋತಾ ಇದ್ವಿ. ಈಗ ನಾವು ನೆನ್ಪಿಟ್ಕೋಬೋದು, ಮೇನಾಗಿ ನಾವು ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗೆ ಏನು ಸೂತ್ರ ಬರುತ್ತೆ, ಅಭಿಮುಖ ವಿಕರ್ಣ ಪಾರ್ಶ್ವ ವಿಕರ್ಣ. ಇದು ಗೊತ್ತಿದ್ದರೆ ನಾವು ಟ್ಯಾನ್ ಥೀಟಾನ ಬರಿಬೋದು. ಸೈನು ಕಾಸ್ ಟ್ಯಾನ್ ಮೂರು ಗೊತ್ತಿದ್ದರೆ ಕಾಸ್ ಸೆಕೆಂಡ್ ಆ್ಯಂಡ್ ಕಾಟ್ನ ಬರ್ಕೋಬೋದು. ನೆಕ್ಸ್ಟು ತ್ರಿಕೋನಮಿತಿಯ ವಿಲೋಮದ ಅನುಪಾತಗಳನ್ನ ನೋಡ್ತಾ ಹೋಗೋಣ. ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು. ತ್ರಿಕೋನಮಿತಿ ವಿಲೋಮ ಅನುಪಾತಗಳು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಅಂದರೆ ಟ್ರಿಗ್ನೋಮೆಟ್ರಿ ರೆಸಿಪ್ರೋಕಲ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿ ರೆಸಿಪ್ರೋಕಲ್ ಫಂಕ್ಷನ್ ಇದರಲ್ಲಿ ನಮಗೆ ನಾನು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂದರೆ ಯಾವ್ಯಾವುದು ಅಂತ ಹೇಳಿದೆ, ಅದು ಅನುಪಾತಗಳು ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ. ಇವಾಗ ಸೈನ್ ಥೀಟಾ ಅಂತ ಹೇಳಿದ್ರೆ ನಾವು 1 ಕೊಸಿಕೆಂಟ್ ಅಂತ ಬರಿಬೋದು. ಸೈನ್ ಥೀಟಾದ ವಿಲೋಮ ಯಾವುದಾಗಿರುತ್ತೆ ಅಂದರೆ ಕೊಸಿಕೆಂಟ್ ಆಗಿರುತ್ತೆ, ಕೊಸಿಕೆಂಟ್ ಥೀಟಾ ಆಗಿರುತ್ತೆ. ಅದರಿಂದ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಕೊಸಿಕೆಂಟ್ ಥೀಟಾ ಅಂತ ಬರಿಬೋದು. ಕಾಸ್ ಥೀಟಾಗೆ 1 ಸಿಕೆಂಟ್ ಥೀಟಾ ಅಂತ ಬರಿಬೋದು. ಟ್ಯಾನ್ ಥೀಟಾಗೆ 1 ಕಾಟ್ ಥೀಟಾ ಅಂತ ಬರಿಬೋದು. ಇದನ್ನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಸೈನ್ ಏನಾಗಿರುತ್ತೆ, ಕೊಸಿಕೆಂಟ್ ಆಗಿರುತ್ತೆ. ಹಾಗೆಯೇ ಕಾಸ್ ಏನಾಗಿರುತ್ತೆ, ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಅಂತ ಬರ್ಕೊಳ್ಳೋಣ. ಅದಾದಮೇಲೆ ಸೈನ್ಗೆ ಕೊಸಿಕೆಂಟ್ ಕಾಸ್ಗೆ ಸಿಕೆಂಟ್, ಟ್ಯಾನ್ಗೆ ಕಾಟ್ ಅಂತ ಬರ್ಕೋಬೋದು. ಈಗ ನಾವು ರೆಸಿಪ್ರೋಕಲ್ ಫಂಕ್ಷನ್ಸ್ ಅಂದರೆ ವಿಲೋಮ ಅನುಪಾತಗಳನ್ನ ತ್ರಿಕೋನಮಿತಿಲಿ ಬರ್ಕೋತಾ ಹೋಗ್ಬೋದು. ಇದನ್ನು ನಾವು ವಿಲೋಮ ಅನುಪಾತಗಳು ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು ವಿಚಾರ ನಮಗೆ ಗೊತ್ತಿರಬೇಕು, ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಅದಾದಮೇಲೆ ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ಕೋಬೋದು. ಇದು ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಏನೇನು ನೋಡಿದ್ವಿ ಅಂತ ಹೇಳಿದ್ರೆ, ಫಸ್ಟು ಆ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡಿದ್ವಿ. ಇಂಟ್ರೊಡಕ್ಷನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಾಹುಗಳು ಹೇಗೆ ಬರ್ಕೊಳ್ಳೋದು ಅಂತ, ಅದು ಕೋನ ಯಾವ್ದು ತಗೋತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬಾಹುಗಳು ಯಾವ ಬಾಹು ಅಂತ ಬರ್ಕೋಬೇಕು ಅಂತಂದರೆ ಅದು ವಿರುದ್ಧ ದಿಕ್ಕನ್ನು ನಾವು ಅಭಿಮುಖ ಬಾಹು, ಮತ್ತು ಯಾವುದು ಪಾರ್ಶ್ವಕೋನಗಳು ಬಂದಿರುತ್ತೆ ಅದನ್ನು ನಾವು ಪಾರ್ಶ್ವಬಾಹು ಅಂತ ಬರ್ಕೋತೀವಿ, ಉಳಿದಿದ್ದು ವಿಕರ್ಣ ಅಂತ ಬರ್ಕೋತೀವಿ. ಇದು ನಮಗೆ ಗೊತ್ತಿದ್ದರೆ ನಾವು ಈಸಿಯಾಗಿ ಮಿಕ್ಕಿದೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಈಸಿಯಾಗಿ ಬರ್ಕೋಬೋದು. ತ್ರಿಕೋನಮಿತಿ ಅಂತ ಬಂದರೆ ಕೋನಕ್ಕೂ ಬಾಹುಗೂ ಇರುವಂಥ ಸಂಬಂಧನ ಲಂಬಕೋನ ತ್ರಿಭುಜನ ಬಳಸ್ಕೊಂಡು ಅಧ್ಯಯನ ಮಾಡೋದಕ್ಕೆ ನಾವು ತ್ರಿಕೋನಮಿತಿ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ವಿ ಹ್ಯಾವ್ ಟು ಸ್ಟಡಿ ದ ರಿಲೇಷನ್ ಬಿಟ್ವೀನ್ ಆ್ಯಂಗಲ್ಸ್ ಆ್ಯಂಡ್ ಸೈಡ್ಸ್
ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ನೋಡಿದ್ವಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ತ್ರಿಕೋನಮಿತಿಯ ಅನುಪಾತಗಳು. ಸೈನ್ ಥೀಟಾ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ, ಕಾಸ್ ಥೀಟಾ ಪಾರ್ಶ್ವ ಬೈ ವಿಕರ್ಣ, ಟ್ಯಾನ್ ಥೀಟಾ ಅಭಿಮುಖ ಬೈ ಪಾರ್ಶ್ವ. ಇದಕ್ಕೆ ಆಪೋಸಿಟ್ ಆಗಿ ಬರ್ಕೋತಾ ಇದ್ದೀವಿ, ಉಲ್ಟಾ ಬರ್ಕೋತಾ ಇದ್ದೀವಿ. ಉಲ್ಟಾ ಅಂತ ನೆನ್ಪಿಟ್ಕೊಂಡ್ರೆ ಕೊಸಿಕೆನ್ ಥೀಟಾ ಅಂದರೆ ವಿಕರ್ಣ ಬೈ ಅಭಿಮುಖ. ಈ ಸೈನ್ ಥೀಟಾಗೆ ಏನು ಬರ್ಕೊಂಡಿರ್ತೀವಿ ಅದಕ್ಕೆ ಉಲ್ಟಾ ಬರ್ಕೊಳ್ಳೋದು, ಕಾಸ್ ಥೀಟಾಗೆ ಸಿಕೆಂಟ್ಗೆ ಕಾಸ್ಗೆ ಇರೋವಂಥದ್ದನ್ನು ಉಲ್ಟಾ ಬರ್ಕೊಳ್ಳೋದು, ಟ್ಯಾನ್ ಥೀಟಾಗೆ ಕಾಡ್ ಥೀಟಾಗೆ ಟ್ಯಾನ್ ಥೀಟಾದು ಉಲ್ಟಾ ಬರ್ಕೊಳ್ಳೋದು. ನೆಕ್ಸ್ಟ್ ವಿಚಾರ ಏನು ನೋಡಿದ್ವಿ, ತ್ರಿಕೋನಮಿತಿ ವಿಲೋಮದ ಅನುಪಾತಗಳು ಅಂತಂದರೆ ಸೈನ್ ಥೀಟಾನ 1 ಕೊಸಿಕೆಂಟ್ ಥೀಟಾ ಅಂತ ಬರಿಬೋದು, ಕಾಸ್ ಥೀಟಾನ 1 ಸಿಕೆಂಟ್ ಥೀಟಾ ಅಂತ ಬರಿಬೋದು, ಟ್ಯಾನ್ ಥೀಟಾನ 1 ಕಾಡ್ ಥೀಟಾ ಅಂತ ಬರಿಬೋದು. ಹಾಗೆಯೇ ನಾವು ಕೊಸಿಕೆಂಟ್ ಥೀಟಾನು ಕೂಡ ಕೊಸಿಕೆಂಟ್ ಥೀಟಾನ 1 ಸೈನ್ ಥೀಟಾ ಅಂತ ಬರಿಬೋದು, ಸಿಕೆಂಟ್ ಥೀಟಾನ 1 ಕಾಸ್ ಥೀಟಾ ಅಂತ ಬರಿಬೋದು. ಹಾಗೆಯೇ ಕಾಡ್ ಥೀಟಾನ 1 ಟ್ಯಾನ್ ಥೀಟಾ ಅಂತ ಬರಿಬೋದು. ಈ ವಿಚಾರ ಇದಿಷ್ಟು ನಮಗೆ ವಿಲೋಮ ಅನುಪಾತಗಳು ಗೊತ್ತಿರಬೇಕು. ಅದಾದಮೇಲೆ ಟ್ಯಾನ್ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಗೊತ್ತಿರಬೇಕು. ಕಾಡ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಮತ್ತು ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ಳೋದು ಗೊತ್ತಿರಬೇಕು. ನೆಕ್ಸ್ಟ್ ವಿಚಾರ ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಬರೋ ಅಂಥ ಕೋನಗಳನ್ನ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿಲಿ ಬರೋ ಅಂಥ ಕೋನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.